ಬಾಳೆಹಣ್ಣಿನ ಶ್ರೀಕರಣಿ ಬೆಳಗಿನ ದೋಸೆಗೆ, ರೊಟ್ಟಿಗೆ, ಚಪಾತಿಗೆ ಹಾಕ್ಕೊಂಡು ತಿನ್ನಲಿಕ್ಕೆ ಒಂದು ಅರ್ಧ ಗಂಟೆಯಲ್ಲಿ ಮಾಡುವ ವಿಧಾನವನ್ನು ಹೇಳ್ತೇನೆ. ಒಂದು 8-10 ಬಾಳೆಹಣ್ಣಿನ ಹಣ್ಣನ್ನು ತೆಗೆದುಕೊಂಡಿರಬೇಕು. ಅದನ್ನು ಸಣ್ಣದಾಗಿ ಹೆಚ್ಚಿ ಗೋಲ ಗೋಲ ಹೆಚ್ಚಿ ಒಂದು ಬಟ್ಲಲ್ಲಿ ಇಟ್ಕೊಳ್ಬೇಕು. ಆನಂತರ ಕಾಯಿನ ಅರ್ಧ ಕಡಿ ಅಥವಾ ಒಂದು ಸಣ್ಣ ಕಾಯಿ ಅಥವಾ ಸಣ್ಣ ಕಾಯನ್ನು ತುರಿದು ಅದಕ್ಕೆ ಏಲಕ್ಕಿ ಹಾಕಿ ನೈಸಾಗಿ ಬೀಸಿಟ್ಕೊಳ್ಬೇಕು. ತುಂಬ ನೈಸಾಗಿ ಮಿಕ್ಸಿಯಲ್ಲಿ ಅಥವಾ ಗ್ರೈಂಡರ್ನಲ್ಲಿ ತುಂಬ ನೈಸಾಗಿ ಬೀಸಿಟ್ಕೊಳ್ಬೇಕು. ಹಾಗೆ ಈ ಬೇಯಿಸಿದಂಥ ಒಂದು ಕಾಯನ್ನು ಮತ್ತು ಬಾಳೆಹಣ್ಣನ್ನು ಹಾಕಬೇಕು. ಅದಕ್ಕೆ ಒಂದು ಸೇರು ಹಾಲನ್ನು ಹಾಕಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಹಾಕಿ, ಮನೆಯಲ್ಲಿರುವ ಬೆಲ್ಲವನ್ನು ಆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಬೇಕು. ಆಮೇಲೆ 1-2 ಚಮಚ ತುಪ್ಪವನ್ನು ಕಾಯಿಸಿ ಅದಕ್ಕೆ ಹಾಕಬೇಕು. ಹೀಗೆ ಬಾಳೆಹಣ್ಣಿನ ರಸಾಯನ ಏನಂತೇವೆ ಶ್ರೀಕರಣಿ ಈ ಬೆಳಗಿನ ದೋಸೆಗೆ, ಚಪಾತಿಗೆ ಹಾಗೂ ರೊಟ್ಟಿ ಇದಕ್ಕೆ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗ್ತದೆ. ನೀವು ಒಂದು ಸಾರಿ ಮಾಡಿ ನೋಡಿ. ಇದನ್ನು ಒಂದು 20 ನಿಮಿಷದಲ್ಲಿ ಮಾಡ್ಬೋದು. ನೀವು ಸಹ ಇದನ್ನು ಮಾಡಿ ನೋಡಿ.